ರಾಜಕೀಯ ಅಧಿಕಾರದ ಪ್ರಮುಖ ದಾಳವಾಗಿಯೂ ಒಳ ಮೀಸಲಾತಿ ಬಳಕೆಯಾಗಿದೆ. ಈಗ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ನಮ್ಮ ಮೀಸಲಾತಿ ಅನ್ನೋ ಒಂದು ಇದು ಬಂದಿದ್ದೇನೆ ಅಸ್ಪೃಶ್ಯತೆ, ಶೋಷಣೆ, ತಾರತಮ್ಯ ಮತ್ತು ಪ್ರಾಪರ್ಟಿ ರೈಟ್ಸು ಇದು ಯಾವುದೂ ಇಲ್ಲದೇ ಇರೋದ್ರಿಂದ ನಮಗೆ ಅದರ ಆಧಾರದ ಮೇಲೆ ಮೀಸಲಾತಿ ಬಂದಿತ್ತು. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ತೀರ್ಪು ಮಾತ್ರ ಇದಾಗಬೇಕಾಗಿ ಕೆನೆ ಪದರ ನೀತಿ ಸೇರಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ವೀಕ್ಷಕರೇ ನಮಸ್ಕಾರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಚಾರ ದಶಕಗಳಿಂದಲೂ ಕರ್ನಾಟಕ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ತೀವ್ರ ಚರ್ಚೆಯಲ್ಲಿರುವಂತಹ ಸಂಗತಿ. ಒಳ ಮೀಸಲಾತಿಗಾಗಿ ಅನೇಕ ಹೋರಾಟಗಳು ಕೂಡ ನಡೆದಿವೆ ಮತ್ತು ನಡೀತಾ ಇವೆ. ರಾಜಕೀಯ ಅಧಿಕಾರದ ಪ್ರಮುಖ ದಾಳವಾಗಿಯೂ ಒಳ ಮೀಸಲಾತಿ ಬಳಕೆಯಾಗಿದೆ. ಬಹು ವರ್ಷಗಳ ಜನರ ಬೇಡಿಕೆ ಮತ್ತು ಹೋರಾಟ ಹಾಗೂ ರಾಜಕೀಯ ಪಕ್ಷಗಳ ಅವಕಾಶವಾದಿ ನಡೆ, ಕಾನೂನಿನ ತೊಡಕುಗಳಿಂದ ಮೀಸಲಾತಿ ವಿಚಾರ ಬಹಳ ಸಂಕೀರ್ಣ ಸಮಸ್ಯೆಯಾಗಿ ಮಾರ್ಪಟ್ಟಿತ್ತು. ಈಗ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಅತಿ ಹಿಂದುಳಿದವರನ್ನು ಗುರುತಿಸಿ ಒಳ ಮೀಸಲಾತಿ ನೀಡುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಈ ಮೂಲಕ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ವಿಚಾರವನ್ನು ಚರ್ಚಿಸಲು ನಮ್ಮ ಜೊತೆ ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿಯ ಕೇಶವಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ. ಇವರು 30 ವರ್ಷಗಳ ಕಾಲ ದಲಿತ ಚಳುವಳಿ, ರೈತ ಚಳುವಳಿಯಲ್ಲಿ ಗುರುತಿಸಿಕೊಂಡವರು. ನಂಜುಂಡಸ್ವಾಮಿಯವರ ಜೊತೆ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಹಾಗೆ ಮಾದಿಗ ದಂಡೋರ ಸಮಿತಿಯ ಸಂಸ್ಥಾಪಕರು ಕೂಡ ಇವರೊಬ್ಬರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಒಳ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಈ ಸಂದರ್ಭದಲ್ಲಿ ಯಾಕೆ ಮಹತ್ವ ಅನಿಸುತ್ತೆ? ಮೊದಲಿಗೆ ಸುಪ್ರೀಂ ಕೋರ್ಟಿನ ತೀರ್ಪೇನಿದೆ, ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥ 30 ವರ್ಷಗಳ ಅವಧಿ ತಡ ಆದರೂ ಕೂಡ ಆ ತೀರ್ಪಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ 2 ಬಗೆಯ ತೀರ್ಪನ್ನು ಕೊಟ್ಟಿದೆ. ಒಂದು ಒಳ ಮೀಸಲಾತಿ ವರ್ಗೀಕರಣದ್ದು ಸ್ವಾಗತ ಮಾಡ್ತೀವಿ, ಅದೇ ರೀತಿ ಕೆನೆ ಪದರ ನೀತಿ ನಮ್ಗೆ ಅನ್ವಯಿಸೋದಿಲ್ಲ ಅಂತಲೇ ನಾನು ಇಲ್ಲಿವರೆಗೂ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ 30 ವರ್ಷಗಳ ಕಾಲಾವಧಿ ಒಳಗೆ ಈ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಅಣ್ಣ ತಮ್ಮದಿರಿಗೂ, ಅಕ್ಕ ತಂಗಿದಿರಿಗೂ, ಮತ್ತು ಜನಸಾಮಾನ್ಯರಿಗೂ, ಮತ್ತು ನಮ್ಮ ತಂದೆ ತಾಯಿದಿರಿಗೂ, ಹಾಗೂ ನಮ್ಮ ಮಿತ್ರರಿಗೂ, ಹಾಗೂ ರಾಜಕಾರಣಿಗಳಿಗೆ, ಹಾಗೇ ಇರತಕ್ಕಂಥ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವ್ರನ್ನ ನಮಸ್ಕರಿಸ್ತಾ ಇದ್ದೀನಿ. ಎರಡನೇದಾಗಿ AP-ಯಲ್ಲಿ, ಆಂಧ್ರ ಪ್ರದೇಶದಲ್ಲಿ ಇದಕ್ಕಾಗಿ ಆತ್ಮಾಹುತಿಯನ್ನು ಮಾಡಿಕೊಂಡಿದ್ದಾರೆ ಭಾಳ ಜನ. ಹಾಗೆ ಕರ್ನಾಟಕದಲ್ಲೂ ಕೂಡ ಹಲವಾರು ಜನ ಈ ಒಂದು ಹೋರಾಟದ ಪ್ರಕ್ರಿಯೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ, ಅವರ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅಂಥವ್ರಿಗೂ ಕೂಡ ನಾನು ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸುಪ್ರೀಂ ಕೋರ್ಟಿನ ತೀರ್ಪು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಐತಿಹಾಸಿಕ ತೀರ್ಪಾಗಿರೋದ್ರಿಂದ ಇದರ ಹಿಂದೆ ಈಗಾಗಲೇ 30 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಪಂಜಾಬ್, ಹರಿಯಾಣ ಮತ್ತು ಕರ್ನಾಟಕ ಎಲ್ಲ ರಾಜ್ಯಗಳಲ್ಲೂ ಕೂಡ, ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಉಪಜಾತಿಗಳು ಕೂಡ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮೀಸಲಾತಿ ಹಂಚಿಕೆಯಲ್ಲಾಗಿರ್ತಕ್ಕಂಥ ತಾರತಮ್ಯದ ಹೋರಾಟವನ್ನು ಸರಿಪಡಿಸಬೇಕು, ಜನಸಂಖ್ಯಾವಾರು ಮೀಸಲಾತಿ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರಂತರವಾಗಿ ನಡೆಸಿದಂಥ ಹೋರಾಟದಿಂದಾಗಿಯೇ ಈ 30 ವರ್ಷಗಳ ನಂತರ ಬಂದಿರತಕ್ಕಂಥ ಈ ತೀರ್ಪಾಗಿರೋದ್ರಿಂದ ಇದು ಐತಿಹಾಸಿಕ ತೀರ್ಪಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ನ ತೀರ್ಪು ಬಹಳ ಮಹತ್ವದ್ದಾಗಿದೆ. ಇದರ ಹಿಂದೆ ಈ ಮಹತ್ವ ಅನ್ನೋ ಶಬ್ದ ಭಾಳ ಸರಳವಾಗಿ ಅನಿಸ್ಬೋದು, ಆದರೆ ಅದ್ರ ಹಿಂದೆ ಇರತಕ್ಕಂಥದ್ದು ಹೋರಾಟದ ಹಿನ್ನೆಲೆ ಭಾಳ ಮುಖ್ಯ. ಅದರಲ್ಲೂ ಆಂಧ್ರ ಪ್ರದೇಶದ ಹೋರಾಟ ನಡೀತು. ಅದಾದ ನಂತರ 97ರಲ್ಲಿ ಮಾದಿಗ ದಂಡೋರವನ್ನು ನಾವು ಹುಟ್ಟಾಕಿದ್ವಿ. ನಮ್ಮ ಜೊತೆ ಸಾಕಷ್ಟು ಹಿರಿಯರಾದ ಶಂಕರಪ್ಪ ಮತ್ತು ಜಯರಾಮ್ ಎಲ್ಲರೂ ಕೂಡ ಇದ್ದರು ಆವಾಗ. ಅದಾದ ನಂತರ 97ರಲ್ಲಿ ಅದೇ ಸಮಯದಲ್ಲಿ ರಾಯಚೂರಲ್ಲೂ ಕೂಡ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪ್ರಾರಂಭ ಆಗಿತ್ತು. ಆಮೇಲೆ 2002ರಲ್ಲಿ ಐಡಿಯಾಲಜಿಕಲ್ ಡಿಫರೆನ್ಸಸ್, ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದ ಸ್ವಲ್ಪ ನಾವು ಪ್ರಗತಿಪರ ಚಿಂತಕರು, ದಲಿತ ಚಳವಳಿ ಹಿನ್ನೆಲೆ ಇರ್ತಕ್ಕಂಥವ್ರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ MRHSನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ.
ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿ. ಆಂಧ್ರದಲ್ಲಿ MRPS ಹೆಂಗಿದೆಯೋ ಹಾಗೆ ಕರ್ನಾಟಕದಲ್ಲಿ MRHS ಅಂತಕ್ಕಂಥ ಸಂಘಟನೆ. ಹೋರಾಟಕ್ಕೆ ಸಂದ ಜಯ ಇದು. ಹೌದು, ಹೋರಾಟಕ್ಕೆ ಸಂದ ಜಯ. ಅಲ್ಲಿ ನಾವು ಈ ಹೋರಾಟ, ಈ ತೀರ್ಪು ಅಂದರೆ ಈ ಸುಪ್ರೀಂ ಕೋರ್ಟ್ನವ್ರು ಇದನ್ನ ಪರಿಗಣಿಸಿ, ರಾಜಕೀಯ ಪಕ್ಷಗಳು ಕೂಡ ಇದನ್ನು ಪರಿಗಣಿಸಿ ಹೋರಾಟ ಅಂದರೆ ತೀರ್ಪು ಕೊಡಬೇಕಾದ್ರೆ ಇದ್ರ ಹಿನ್ನೆಲೆ ಹೆಂಗೆ ಇದೆ ಅಂತಂದರೆ, ಸುಮಾರು 2003ರಲ್ಲಿ ನಾವು ಹುಮ್ನಾಬಾದು ಬೀದರಲ್ಲಿ ಮತ್ತು ಹುನಗುಂದ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ಸಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೀವಿ ಅಂತ ಅಂದ್ಬಿಟ್ಟು ಹೋರಾಟವನ್ನು ಮಾಡಿದ್ವಿ. ಅಂದರೆ ಈ ಆಂಧ್ರದಲ್ಲಿ ನಡೆದಂಥ ಹೋರಾಟ ಭಿನ್ನವಾಗಿತ್ತು. ಆದರೆ ಭಾಳ ಮುಖ್ಯವಾಗಿ ಕರ್ನಾಟಕದ, ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ನಡೆದಂಥ ಹೋರಾಟ ಏನಿದೆ ಅದು ನಮ್ಮೊಳಗೆ ಇರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದ ಎಸ್ ಮಾರಪ್ಪ ಅಂತ ಅಂದ್ಬಿಟ್ಟು ವಕೀಲರು ರಾಯಚೂರು, ಅವರ ಒಂದು ನೇತೃತ್ವದಲ್ಲಿ ಭಿನ್ನವಾದ ಹೋರಾಟ. ಇದು ಬರೀ ಒಳ ಮೀಸಲಾತಿ ಹೋರಾಟ ಮಾತ್ರ ಆಗಬಾರ್ದು. ಈ ಹೋರಾಟದಲ್ಲಿ ಸಾಂಸ್ಕೃತಿಕ ಬೆಳವಣಿಗೆ, ಸಾಂಸ್ಕೃತಿಕ ಪ್ರಗತಿಯನ್ನು ಸಾಧಿಸಬೇಕು, ರಾಜಕೀಯ ಶಕ್ತಿಯಾಗಿ ನಾವು ರೂಪುಗೊಳ್ಬೇಕು ಅಂತಂದ್ಬಿಟ್ಟು ಒಂದು ರಾಜಕೀಯ ತಿರುವನ್ನು ಕೊಡೋ ರೀತಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಅದೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೆಲ್ಲ ನಮ್ಮ ಮಾರಪ್ಪರು ಅವ್ರ ನೇತೃತ್ವದಲ್ಲೇ ನಡೆಸಿದ್ವಿ. ನಾವು 2003ರಲ್ಲಿ ಹುನಗುಂದ ಎಲೆಕ್ಷನಲ್ಲಿ ಬೈ ಎಲೆಕ್ಷನಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದಾಗ 2004ರಲ್ಲೂ ಕೂಡ ಅಷ್ಟೇ, ಆವಾಗ ಹಂಗೆ ಗೌರ್ಮೆಂಟ್ ಬಂತು. 2004ರ ಎಲೆಕ್ಷನ್ಸಲ್ಲಿ, 2008ರಲ್ಲಿ ಮತ್ತು 2008ರಲ್ಲೂ ಕೂಡ ಅಷ್ಟೇ. ಅವಾಗಲೂ ಕೂಡ ಎಲೆಕ್ಷನ್ಸಲ್ಲಿ ನಿರ್ಣಯಗಳನ್ನ ತೊಗೊಂಡ್ವಿ. ಆವಾಗ ನಾವು ಬೇರೆ ಬೇರೆ ಪ್ರಗತಿಪರರೆಲ್ಲ ಸೇರಿ ರಾಜಕೀಯ ನಿಲುವನ್ನು ತೊಗೊಂಡ್ವಿ. 2012ರಲ್ಲಿ ಸದಾಶಿವ ಆಯೋಗ ವರದಿಯನ್ನು ತಯಾರಾಗಿ, ಆ ವರದಿ ತಯಾರಾಗೋದಕ್ಕಿಂತ ಮುಂಚೆ ಸಾಕಷ್ಟು ಹಣ ಬಿಡುಗಡೆಯಿಂದ ಹಿಡಿದು ಅವ್ರನ್ನ ಕರ್ಕೊಂಬಂದಿರೋದು, ಎನ್ಯುಮರೇಟರ್ಸ್ನ ಕರ್ಕೊಂಡೋಗಿ ಸಮೀಕ್ಷೆಗಳೆಲ್ಲ ಆಯಿತು. ಅದಾದ ನಂತರ ಅಭಿಪ್ರಾಯಗಳೆಲ್ಲ ಸಂಗ್ರಹಣೆ ಆಯಿತು. ಜಸ್ಟಿಸ್ ಸದಾಶಿವ ಅವರು ಯಾವ ರೀತಿ ಅಂತಂದರೆ, ಸುಮಾರು ಒಂದು 50 ಕಂಪ್ಯೂಟರ್ ಇಟ್ಕೊಂಡು ಮಾಡೋರು, ಯಾರನ್ನೂ ಅಲೋ ಮಾಡ್ತಿರಲಿಲ್ಲ ಹೊರಗಡೆ. ಒಂದು ಬ್ಯಾಚ್ಗೆ ನಾವು ಇನ್ಫಾರ್ಮೇಷನ್ಸ್ ಕೊಟ್ಟರೆ ಇನ್ನೊಂದು ಬ್ಯಾಚ್ಗೆ ಇನ್ಫಾರ್ಮೇಷನ್ಸ್ ಇರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಸಮೀಕ್ಷೆಯ ವರದಿಗಳು, ಆರ್ಥಿಕ, ಸಾಮಾಜಿಕ ಎಲ್ಲವೂ ಕೂಡ ಭೂಮಿ ಕಳ್ಕೊಂಡಿರ್ತಕ್ಕಂಥದ್ದು, ಮನೆಗಳು ಕಳ್ಕೊಂಡಿರ್ತಕ್ಕಂಥ, ಉದ್ಯೋಗಗಳು ಕಳ್ಕೊಂಡಿರ್ತಕ್ಕಂಥ ಎಲ್ಲ ರಂಗಗಳಲ್ಲೂ ಕೂಡ ತಾರತಮ್ಯಗಳನ್ನ ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ನೀಡಿದಂಥ ಒಂದು ವರದಿಯನ್ನು ಕೊಟ್ಟರು. ಆವಾಗ 2012ರಲ್ಲಿ ನಾವು ಒಂದು ದೊಡ್ಡ ಚಳವಳಿಯನ್ನು, ಸುವರ್ಣಸೌಧ ಮುತ್ತಿಗೆಯನ್ನು ಹಾಕಿದ್ವಿ. 2012ರಲ್ಲಿ ಆಗ್ದಂಥ ಮುತ್ತಿಗೆಯಲ್ಲಿ ಅದೇ ದೊಡ್ಡ ಚಳವಳಿಯಲ್ಲಿ ಭಾಳ ದೊಡ್ಡ ತಿರುವು ಕರ್ನಾಟಕದ ಇತಿಹಾಸ ತೊಗೊಂಡಿದ್ದು. ಭಾಳಷ್ಟು ಜನಕ್ಕೆ ಕೈಕಾಲುಗಳು ಮುರ್ಕೊಂಡ್ವು, ತಲೆಬುರುಡೆಗಳು ಹೊಡ್ಕೊಂಡ್ವು. ಅದರಲ್ಲಿ ಬಾಗಲಕೋಟೆಯಲ್ಲಿ ಒಬ್ಬರಿದ್ದಾರೆ, ಅವರು ಅದು 14 ಜನ, ಅಂದರೆ 14 ಸ್ಟಿಚ್ ಆಗಿತ್ತು. ಇಲ್ಲಿ ಮಾಗಡಿ, ಬೆಂಗಳೂರು ರೂರಲ್ಲೆಲ್ಲ ಜಯರಾಮು ಮತ್ತು ಕೃಷ್ಣ, ಲಕ್ಷ್ಮಣ್ಣು, ಕನಕನಹಳ್ಳಿ ಲಕ್ಕಪ್ಪ ಮತ್ತು ಕಾಕೋಳ್ ಲಕ್ಕಪ್ಪ, ಹೀಗೆ ಹಲವಾರು ಜನ, ಆಮೇಲೆ ಗಂಗಣ್ಣ ಅಂತ ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಭಾಳಷ್ಟು ಲಾಠಿ ಚಾರ್ಜ್ಗಳಲ್ಲಿ ಭಾಗವಹಿಸಿ ಆ ಬೆತ್ತಗಳು ಏಟುಗಳು ತಿಂದು 170 ವೆಹಿಕಲ್ಸ್ಗಳೆಲ್ಲ ಡ್ಯಾಮೇಜ್ ಮಾಡಿ ಭಾಳ ಉಗ್ರವಾದ ಸ್ವರೂಪ. ಜಗದೀಶ್ ಶೆಟ್ಟರ್ ಅವರು ನಮ್ಮ ಮನವಿ ಸ್ವೀಕಾರ ಮಾಡೋಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡೋರು ನಮ್ಮ ಮೇಲೆ. ಅದೊಂದು ಉಗ್ರವಾದ ಹೋರಾಟದಿಂದಲೇ ಒಂದು ಟರ್ನಿಂಗ್ ಪಾಯಿಂಟನ್ನು ತಗೊಂತು, ಒಂದು ಉಗ್ರವಾದ ಚಳವಳಿ. ಆವಾಗ ರಾಜಕೀಯ ಪಕ್ಷಗಳು ಅದನ್ನ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. 2017ರಲ್ಲಿ ಹುಬ್ಳಿ ಸಮಾವೇಶ ಮಾಡಿದ್ವಿ. ಆಮೇಲೆ ಅಲ್ಲಿ ಭಾಳ ದೊಡ್ಡ ಲಕ್ಷಾಂತರ ಜನದ ಶಕ್ತಿ ಪ್ರದರ್ಶನ ಆಯಿತು. 13-18ರಲ್ಲೂ ಕೂಡ ಅಷ್ಟೇ. ಮತ್ತು BJP ಗೌರ್ಮೆಂಟೇ ಬಂತು. ರಾಜಕೀಯ ಪಕ್ಷಗಳು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರು. ಈ ನಡುವೆ ಹೋರಾಟದಲ್ಲಿ ಸಾಕಷ್ಟು ಜನ, MC ಶ್ರೀನಿವಾಸ್ ದಂಡೋರ ಆಗ್ಬೋದು, ನರಸಿಂಹಳು ಆಗ್ಬೋದು, ಪರಶುರಾಮ್ ಆಗ್ಬೋದು, ಮತ್ತು ಮಾಗಡಿ ಕೃಷ್ಣ ಅವರಾಗ್ಬೋದು, ಎಲ್ಲರೂ ಕೂಡ ಒಳ್ಳೆಯ ನಾಯಕತ್ವವನ್ನು ಕೊಟ್ಟು ರಾಜ್ಯಾಧ್ಯಕ್ಷರುಗಳಾಗಿ ಹೋರಾಟವನ್ನು ನಡೆಸ್ಕೊಂಬಂದಿರೋ, ತ್ಯಾಗಗಳು ಮಾಡ್ಕೊಂಬಂದರು. ಅಂದರೆ ಒಟ್ಟಾರೆ ರಾಜ್ಯದ ಹಿನ್ನೆಲೆಯಿಂದ ನೋಡಿದರೆ ಈ ಒಂದು ಹೋರಾಟದ ಹಾದಿ ತುಂಬ ಕಠಿಣವಾಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಠಿಣವಾಗಿತ್ತು. ಅದರ ಜೊತೆಯಲ್ಲಿ ಈ ಒಂದು ಹೋರಾಟದ ಲಾಭವನ್ನು ಕೂಡ ಪಡ್ಕೊಳ್ತಾ ಬಂದರು. ಬಟ್ ಇದೇ ಸಂದರ್ಭದಲ್ಲಿ ಈಗಾಗಲೇ SC STಗೆ ಮೀಸಲಾತಿ ಇದೆ. ಸೊ ಈ ಒಳ ಮೀಸಲಾತಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಮಗನ್ನಿಸುತ್ತೆ? ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಲ್ಲಿ 2 ಅಂಶಗಳನ್ನು ನಾವು ಕಾಣ್ತೀವಿ. ಓಕೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ತೀರ್ಪು ಮಾತ್ರ ಇದಾಗಬೇಕಾಗಿತ್ತು. ಕೆನೆಪದರ ನೀತಿ ಸೇರಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅದರಲ್ಲಿ. ಈಗ ಪರವಿರೋಧ ಚರ್ಚೆಗಳು ಕೂಡ ಆರಂಭವಾಗಿದೆ. ಹೌದೌದು, ಪರವಿರೋಧ ಚರ್ಚೆಗಳು ಕೂಡ ಆರಂಭವಾಗಿದೆ. ಆದರೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್, ಏನು ಹಿಂದುಳಿದ ವರ್ಗಗಳಿಗೆ ಆರ್ಥಿಕ ಮಾನದಂಡದ ಆಧಾರದ ಮೇಲೆ ಅವರೇನು
ಕ್ರೀಮಿ ಲೇಯರನ್ನು ಸೇರಿಸ್ಯಾರೋ, ಅಲ್ಲಿ ಕೂಡ ವರ್ಗೀಕರಣವನ್ನು ಮಾಡಿ ಕ್ರೀಮಿ ಲೇಯರ್ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾರೋ, ಅದಕ್ಕೋಸ್ಕರ ಇಲ್ಲೂ ಕೂಡ ಅದನ್ನು ತಂದಿದ್ದಾರೆ. ಆದರೆ ಇಲ್ಲಿ ತರುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಮೀಸಲಾತಿ ಅಂತಕ್ಕಂಥ ಮಾನದಂಡ ಹಿಂದುಳಿದ ವರ್ಗದವ್ರಿಗೆ ಆರ್ಥಿಕ ಹಿನ್ನಡೆಯ ಆಧಾರದ ಮೇಲೆ ರೂಪುಗೊಂಡಿತ್ತು, ಅವ್ರಿಗೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಬಂದಿತ್ತು. ಆದರೆ ಇಲ್ಲಿ ನಮಗೆ SC STಗಳಿಗೆ ಮೀಸಲಾತಿ ಅಂತಕ್ಕಂಥ ಮಾನದಂಡ ನಮ್ಮ ಅಸ್ಪೃಶ್ಯತೆ, ಶೋಷಣೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳ ಆಧಾರದ ಮೇಲೆ ಕೆನೆಪದ್ರ ಹಿಂದಿರುವ ಸಂಗತಿಗಳು ಯಾವ ಸರ್? ಅಂದರೆ ಕೆನೆಪದ್ರ ಅನ್ನೋದು ಒಂದು ಪದವಾಗಿ ನಾವು ಹೇಳ್ತೀವಿ, ಇದ್ರ ಹಿಂದೆ ಒಂದಿಷ್ಟು ಸಂಗತಿಗಳ ಇದೆಯಲ್ಲ. ಕೆನೆಪದ್ರ ಸಂಗತಿ ಇಂದಿರಾಸಾನಿ ರಿಪೋರ್ಟಲ್ಲಿ ಮಂಡಲ್ ಕಮಿಷನ್ ವರದಿಯ ಮುಖಾಂತರ ಕೆನೆಪದ್ರ ನೀತಿಯನ್ನು ತಂದರು. ಓಕೆ, ಆವಾಗ ತರಬೇಕಾದ್ರೆ ಅದು ಹಿಂದುಳಿದ ವರ್ಗಗಳಲ್ಲಿ ಸಾಕಷ್ಟು ಬಡವರು ಇದ್ದರು, ಶ್ರೀಮಂತರುಗಳು ಇದ್ದರು. ಅದರಿಂದ ಬಡವರಿಗೆ ಮಾತ್ರನೇ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಶ್ರೀಮಂತರಿಗೆ ಇದು ಅನ್ವಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆನೆಪದ್ರ ನೀತಿಯನ್ನು ತಂದು ಅವ್ರಿಗೆ 8 ಲಕ್ಷ ಮಾನದಂಡ, ಅಂದರೆ 8 ಲಕ್ಷದ ಆದಾಯದ ಮೇಲೆ ಯಾರು ಇದ್ದರೆ ಅವ್ರಿಗೆ ನಾವು ಮೀಸಲಾತಿಯನ್ನು ಕೊಡೋದಿಲ್ಲ. 8 ಲಕ್ಷದ ಒಳಗೆ ಅವ್ರ ಆದಾಯ ಮಿತಿ ಇದ್ದರೆ ಅವ್ರಿಗೆ ನಾವು ಮೀಸಲಾತಿ ಕೊಡ್ತೀವಿ, ಅಂದರೆ ಶ್ರೀಮಂತರಿಗೆ ಕೊಡೋದಿಲ್ಲ ಅಂತ ಅರ್ಥ. ಅದು ಅವ್ರಿಗಾಗುತ್ತೆ, ಹಿಂದುಳಿದ ವರ್ಗಗಳಾಗುತ್ತೆ, OBCಗೆ. ಆದರೆ SC STಗಳಿಗೆ ಬಂದಾಗ ಭಾಳ ನಮಗೆ ಅಂದರೆ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು ಏನಂದರೆ, ನಮ್ಮ ಮೀಸಲಾತಿ ಅನ್ನೋ ಒಂದು ಇದು ಬಂದಿದ್ದೇನೆ ಅಸ್ಪೃಶ್ಯತೆ, ಶೋಷಣೆ, ತಾರತಮ್ಯ ಮತ್ತು ಪ್ರಾಪರ್ಟಿ ರೈಟ್ಸು ಇದು ಯಾವುದೂ ಇಲ್ಲದೇ ಇರೋದ್ರಿಂದ ನಮಗೆ ಅದರ ಆಧಾರದ ಮೇಲೆ ಮೀಸಲಾತಿ ಬಂದಿದ್ದು. ಇವತ್ತು ಕೆನೆಪದ್ರ ನೀತಿ ನಾವು ಇಲ್ಲಿ ನಮ್ಮ SC STಗಳಲ್ಲಿ ಏನಾದ್ರು ತಂದರೆ ಏನಾಗುತ್ತೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಯಾರು ಶ್ರೀಮಂತರಾಗಿರ್ತಾರೋ, ಆಯಿತಾ, ಅಂದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಶ್ರೀಮಂತರು ಆದ ಕೂಡಲೇ ಅವ್ರಿಗೆ ಮೀಸಲಾತಿ ಅಲ್ಲ, ಶೋಷಣೆ ತಪ್ಪಿಲ್ಲ ಅವ್ರಿಗೆ. ಸರಿ, ಶೋಷಣೆ ಶ್ರೀಮಂತರಾದರೂ ಕೂಡ ಶೋಷಣೆ ತಪ್ಪಿಲ್ಲ ಅವ್ರಿಗೆ. ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾವು ಅಧಿಕಾರಿ ವರ್ಗದವರಾಗ್ಬೋದು, ಮತ್ತು ಶಿಕ್ಷಣದಲ್ಲಾಗ್ಬೋದು, ಇವತ್ತು ವಿದ್ಯಾರ್ಥಿಗಳಲ್ಲೂ ಅಷ್ಟೇ, ಸ್ಟೂಡೆಂಟ್ಸ್ಗಳಲ್ಲಾಗ್ಬೋದು, ಮತ್ತು ಇಂಡಸ್ಟ್ರಿಗಳಲ್ಲಾಗ್ಬೋದು, ಪಬ್ಲಿಕ್ ಸೆಕ್ಟರ್ ಆಗ್ಬೋದು, ಅಥವಾ ಈ ಒಂದು ರಿಸೋರ್ಸ್ಗಳ ಹಂಚಿಕೆಯಲ್ಲಾಗ್ಬೋದು, ಇದೆಲ್ಲದರಲ್ಲೂ ಕೂಡ ಅಸ್ಪೃಶ್ಯತೆಯ ಶೋಷಣೆಯ ಆಧಾರದ ಮೇಲೇ ಜಾತಿ ತಾರತಮ್ಯವನ್ನು ಇಟ್ಕೊಂಡೇ ಈ ಇಡೀ ವ್ಯವಸ್ಥೆ ರೂಪುಗೊಂಡಿರೋದ್ರಿಂದ ನಮಗೆ ಆರ್ಥಿಕ ಆಧಾರದ ಮೇಲಲ್ಲ, ಶೋಷಣೆಯ ಆಧಾರದ ಮೇಲೆ ಮೀಸಲಾತಿ ಬಂದಿರೋದ್ರಿಂದ ನಾವು ಶೋಷಣೆ ಇರೋವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲುವರೆಗೂ ಶೋಷಣೆ ಇರುತ್ತೋ, ಸಾಮಾಜಿಕ ತಾರತಮ್ಯ ಇರ್ತದೋ ಅಲ್ಲಿವರೆಗೂ ಕೂಡ, ಎಲ್ಲಿವರೆಗೂ ಜಾತಿವಾದ ಇರ್ತದೋ, ಪಾಳೆಗಾರಿಕೆ ಇರ್ತದೋ ಅಲ್ಲಿವರೆಗೂ ಈ ಮೀಸಲಾತಿಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಪದರ ನೀತಿ ಯಾಕೆ ನಮಗೆ ಅನ್ವಯ ಆಗೋದಿಲ್ಲ, ಮಾಡಬಾರ್ದು ಅಂತ ಹೇಳ್ತೀನಿ ಅಂತಂದರೆ, ಇಲ್ಲಿವರೆಗೂ ಮೀಸಲಾತಿಯಲ್ಲಿ ಪಡ್ಕೊಂಡಿರ್ತಕ್ಕಂಥ ಸೌಲಭ್ಯಗಳೇನಿದಾವೋ ಆ ಸೌಲಭ್ಯಗಳ ಎಷ್ಟು ಮೀಸಲಾತಿ ಸೌಲಭ್ಯಗಳು ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಲೋನ್ಗಳು ಕೊಟ್ಟಿದ್ದಾರೆ, ಅವ್ರು ಯಾರೂ ಉದ್ಧಾರ ಆಗಿಲ್ಲ ಇನ್ನೂ ಕೂಡ. ಭೂಮಿಗಳು ಎಷ್ಟು ಕೊಟ್ಟಿದ್ದಾರೆ, ಈ ಕಡೆ ಒಂದು ಕಡೆ ಕೊಡ್ತಕ್ಕಂಥದ್ದು ಮತ್ತು ಕಿತ್ಕೊಳ್ತಕ್ಕಂಥದ್ದು ಎರಡೂ ಕೂಡ ಸರ್ಕಾರಗಳು ಮಾಡ್ಕೊಂಬಂದಿದೆ. ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಎಲ್ಲ ಮೀಸಲಾತಿ ಸೌಲಭ್ಯಗಳು ನಿಜವಾಗಲೂ ನಮ್ಮ ದಲಿತ ಸಮುದಾಯಗಳ ಕೈಯಲ್ಲಿ ಉಳ್ಕೊಂಡಿದ್ದಿದ್ರೆ ಮೀಸಲಾತಿಯ ಅನಿವಾರ್ಯತೆ ಇರ್ತಾ ಇರಲಿಲ್ಲ. ಆದರೆ ಈ ಕೆನೆಪದರ ನೀತಿಯಿಂದ ನಮ್ಮ ಮುಂದಿನ ಜನ್ರೇಷನ್ಗೆ ಅನಾನುಕೂಲ ಆಗೋ ರೀತಿ, ಮತ್ತು ಈಗಾಗಲೇ ಕಳ್ಕೊಂಡಿರೋದನ್ನ ಪಡ್ಕೊಳ್ಳೋಕ್ಕೂ ಆಗದೆ ಇರತಕ್ಕಂಥ ಸ್ಥಿತಿನಲ್ಲಿ ಕೆನೆಪದರ ನೀತಿನ ತರಬಾರ್ದು. ಅದರ ವಿರುದ್ಧ ಕೂಡ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ವಿ ಸಂಘಟನೆ. ಇದರಲ್ಲಿ ನಾವು ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಶೋಷಣೆ ಅಂತಂದರೆ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಸಂಸತ್ ಭವನ ಉದ್ಘಾಟನೆಗೆ ಅವ್ರಿಗೆ ಕರೀಲಿಲ್ಲ, ಅನುಮತಿ ಕೊಡಲಿಲ್ಲ. ಯಾಕೆ ಹಿಂಗಾಯಿತು ಅಂದರೆ, ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಒಳಗೆ ಇರ್ತಕ್ಕಂಥ ಆಧಾರದ ಮೇಲೆ ಅವರೊಬ್ಬರು ವಿಧವೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಅವರು ST ಅನ್ನೋ ಕಾರಣಕ್ಕೋಸ್ಕರ, ಶೆಡ್ಯೂಲ್ಡ್ ಟ್ರೈಬ್ ಅನ್ನೋ ಕಾರಣಕ್ಕೋಸ್ಕರ, ಈ ಕಾರಣಕ್ಕೋಸ್ಕರ ಕರೆದಿಲ್ಲ ಅನ್ನೋದೇ ಎಲ್ಲ ಕಡೆ ಪ್ರಚಲಿತವಾಗಿ ಬಂದಿದೆ. ರಾಜಕೀಯ ಪಕ್ಷಗಳ ಹುನ್ನಾರ ಸಮುದಾಯಗಳು ಅರ್ಥ ಮಾಡ್ಕೊಂಡು ಸೋತಿವೆಯಾ ಅಥವಾ ಹೇಗೆ ಅಂತ ಅಲ್ಲ, ಈ ಇಡೀ ರಾಜಕೀಯ ಪಕ್ಷಗಳ ಹುನ್ನಾರ ಅನ್ನೋದಕ್ಕಿಂತನೂ ಹುನ್ನಾರಗಳು ಇರ್ಬೋದು, ಮತ್ತು ಈ ಜಾತಿವಾದಿ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಇರೋದ್ರಿಂದ ತಾರತಮ್ಯ ಹೋಗೋವರೆಗೂ, ಶೋಷಣೆ ಹೋಗೋವರೆಗೂ ಅದಿರ್ತದೆ. ಪರ್ಟಿಕ್ಯುಲರಾಗಿ BJP ಪಕ್ಷದಲ್ಲಿ ಕಳೆದ 10 ವರ್ಷಗಳಿಂದನೂ ಕೂಡ ಉಷಾ ಮೆಹ್ರಾ ಕಮಿಷನ್ ರಿಪೋರ್ಟನ್ನು ಕೊಟ್ಟಿತ್ತು. 341(3) ಅಮೆಂಡ್ಮೆಂಟ್ ಮಾಡಬೇಕು ಮೀಸಲಾತಿ. ಸುಪ್ರೀಂ ಕೋರ್ಟನ್ನು ಹೊರತುಪಡಿಸಿ, ಸುಪ್ರೀಂ ಕೋರ್ಟ್ ಅದಕ್ಕಿಂತಲೂ ಸೂಪರ್ ಪವರ್ ಯಾವುದಪ್ಪ ಅಂದರೆ ಪಾರ್ಲಿಮೆಂಟಲ್ಲಿ 341(3) ಅಮೆಂಡ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಗಳೇ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೆ ತಂದ್ಕೋಬೋದು ಅಂತಕ್ಕಂಥ ಒಂದು ವಾದವನ್ನು, ಒಂದು ಕಾಯ್ದೆಯನ್ನು ರೂಪಿಸ್ತಕ್ಕಂಥ ಒಂದು ಪ್ರಕ್ರಿಯೆ.
ಅದು ಉಷಾ ಮೆಹ್ರಾ ಕಮಿಷನ್ ಮುಂದೆ ಇಟ್ಟಿದ್ರೂ ಕೂಡ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮಾಡಿ ಕಡೆಗಾಲದಲ್ಲಿ ಇದು ಹೋರಾಟದ ತೀವ್ರ ರೂಪ ಪಡೆದು ಸಾರ್ವಜನಿಕರಲ್ಲಿ ಅವರು ಚುನಾವಣೆಗೆ ಬರಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತ್ರ ಇದನ್ನು ಕೈಗೆತ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮಲ್ಲಿ 30 ವರ್ಷಗಳಿಂದ ಮಾಡಿದಂಥ ಹೋರಾಟಗಾರರನ್ನ ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಮಾದಿಗ ಮುನ್ನಡೆ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ವೋಟ್ ಬ್ಯಾಂಕನ್ನು ಕಬಳಿಸ್ತಕ್ಕಂಥ ಕೆಲಸ ಮಾಡೋರು ಕಳೆದ ಎಲೆಕ್ಷನ್ದಲ್ಲಿ. ಅದನ್ನು ನಾವು ಸಾರಾಸಗಟವಾಗಿ ಪಕ್ಷಗಳು ಹೋರಾಟಗಳನ್ನ ದುರುಪಯೋಗ ಮಾಡ್ಕೋಬಾರದು ಅಂತ ಹೇಳ್ತಾ, ಅದರಲ್ಲೂ ಸಮುದಾಯದ ರಾಜಕಾರಣ ಏನು ಹೋರಾಟಗಳಿದೆ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತ ನಾವು ಅದನ್ನು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ವಿ ಮತ್ತು ಅದನ್ನು ಖಂಡಿಸಿದ್ವಿ. ಮುಂದಕ್ಕೆ ಅದಾಗದಂಗೆ ಕೂಡ ನೋಡ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೀವಿ. ಅಲ್ಲ, ರಾಜಕಾರಣವನ್ನು ಜಾತಿಯನ್ನು ಬಿಟ್ಟು ವಿಚಾರ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿ ದೇಶ ಮತ್ತು ರಾಜ್ಯದಲ್ಲಿ ಅದು ಅಷ್ಟು ವ್ಯಾಪಕವಾಗಿ ಹರಡ್ಕೊಂಡ್ಬಿಟ್ಟಿದೆ. ಹೌದು, ಹೀಗಿದೆ. ಹಂಗೆ ನಾವು ಅದು ದ್ರೌಪದಿ ಮುರ್ಮು ಅಂಥವ್ರಿಗೂ ರಾಷ್ಟ್ರಪತಿಗಳಾದಂಥವ್ರಿಗೂ ಕೂಡ ಶೋಷಣೆ ಬಿಟ್ಟಿಲ್ಲ, ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಮತ್ತು ನೆಲ್ಸನ್ ಮಂಡೇಲ ಅವ್ರಿಗೆ ಬಿಟ್ಟಿಲ್ಲ, ಯಾರಿಗೂ ಕೂಡ ಶೋಷಣೆ ಬಿಟ್ಟಿಲ್ಲ. ಇವತ್ತು ನಮ್ಮ ಸಮುದಾಯಗಳಿಗೆ ಎಷ್ಟೋ ಜನ IAS ಆಫೀಸರ್ಸ್ ಏನು ಕಳೆದ ಜನ್ರೇಷನಲ್ಲಿ ಇದ್ದಾರಲ್ಲ, ಕಳೆದ 10 ವರ್ಷಗಳಲ್ಲಿ, ಇವತ್ತು ನಾವು ನೋಡಿದ್ರೆ ಮಾದಿಗ ಸಮುದಾಯದಲ್ಲಿ ಮತ್ತು ಇತರೆ ಹಿಂದುಳಿದ ನಮ್ಮ ಅಲೆಮಾರಿ ಸಮುದಾಯಗಳಲ್ಲಿ ನಮ್ಗೆ IAS ಆಫೀಸರ್ಗಳೇ ಸಿಗ್ತಾ ಇಲ್ಲ. ಒಬ್ಬರಾಗಿದ್ದಾರೆ. ಮುಂಚೆ ಒಂದು ಕಾಲದಲ್ಲಿ 6 ಜನ ಇದ್ದರು, 7 ಜನ ಇದ್ದರು. ನೀವು ಕಂಡುಕೊಂಡ ಕಾರಣಗಳು ಯಾಕೆಂತಂದರೆ IAS ಆಫೀಸರ್ಸ್ ಮಕ್ಕಳುಗಳು ಕೂಡ ಆ ಶೋಷಣೆಯನ್ನು ಅನುಭವಿಸಿದ್ದಾರೆ. ಅವರು ಬೆಳವಣಿಗೆ ಆಗೋಕ್ಕಾಗಿಲ್ಲ ಮತ್ತು ವಿದ್ಯಾಭ್ಯಾಸ ಪಡ್ಕೊಳ್ಳೋಕ್ಕಾಗಿಲ್ಲ. ಅಧಿಕಾರಿಗಳು ಕೂಡ ಏನಾಗುತ್ತೆ ಅಂತಂದರೆ, ಒಬ್ಬ ಅಧಿಕಾರಿ ಆದರೆ ಒಬ್ಬ ಅಧಿಕಾರಿ ಆದರೆ ಅವನು ತನ್ನ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ 10 ಜನಕ್ಕೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಬೆಳವಣಿಗೆ ಆಗೋದಕ್ಕೆ ಪ್ರೋತ್ಸಾಹ ಕೊಡ್ತಾನೆ. ಅದೇ ಅಧಿಕಾರಿಯ ಮಗನಿಗೆ ರಿಸರ್ವೇಷನ್ನೇ ಇಲ್ಲ ಅಂತಂದಾಗ ಆ ಜನ್ರೇಷನ್ನೇ ಏನಾಗುತ್ತೆ ಅಂತಂದರೆ ಆ ತಲೆಮಾರು ಪೂರ್ತಿ ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತದೆ, ಆಸಕ್ತಿ ಕಳ್ಕೊಳ್ಳುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅರ್ಹತೆ ಯಾರಿಗೆ ಬರುತ್ತೆ ಅರ್ಹತೆ? ಅದಕ್ಕೆ ನಾವು ಒಂದು ಪಾಲಿಸಿ ಏನಪ್ಪ ಹೇಳ್ತೀವಿ ಅಂತಂದರೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ SCಗಳಿಗೆ 2 ಪಾಯಿಂಟ್ಸ್ ಎಕ್ಸ್ಟ್ರಾ ಕೊಡ್ರಿ, ಆದರೆ ಮೀಸಲಾತಿಯನ್ನು ಕೆನಪದರ ನೀತಿಯ ಆಧಾರದ ಮೇಲೆ ರದ್ದು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋಗಬೇಡ್ರಿ. ಈಗ ನಮ್ಮಲ್ಲಿರೋದು 60% ಎಂಪ್ಲಾಯ್ಮೆಂಟ್ ಫಿಲಪ್ ಆಗಿರೋದು 60% ಮತ್ತು ಅದು ಕ್ಲಾಸ್ 3 ಮತ್ತು ಕ್ಲಾಸ್ 4 ಎಂಪ್ಲಾಯೀಸ್ ಮಾತ್ರನೇ ಇದ್ದಾರೆ ಇವತ್ತು. ಕ್ಲಾಸ್ 3 ಮತ್ತು ಕ್ಲಾಸ್ 4. ಕ್ಲಾಸ್ 1 ಆಗಲಿ ಅಥವಾ IAS ಆಫೀಸರ್ ಉನ್ನತ ಶಿಕ್ಷಣದಲ್ಲಾಗಲಿ ಇವತ್ತು ಅವಕಾಶಗಳೇ ಇಲ್ಲ. ಇರೋರಿಗಾದರೂ ಅವಕಾಶಗಳು ಇಲ್ಲ ಅಂತಂದರೆ, ಇರೋರಿಗೂ ಅವಕಾಶಗಳು ಕಳೆದುಬಿಟ್ರೆ ಮತ್ತು ಇನ್ನು ಹೊಸ ಜನ್ರೇಷನ್ನು ಅದಕ್ಕೆ ತಯಾರಾಗಿ ಅರ್ಹತೆಗಳನ್ನ ಪಡ್ಕೊಂಡು ಬರೋಷ್ಟರಲ್ಲಿ ಇನ್ನೊಂದು 2 ತಲೆಮಾರುಗಳು ಪಾಸಾಗೋಗುತ್ತೆ. ಅದಕ್ಕೋಸ್ಕರ ನಾವು ಕೆನೆಪದರ ರೀತಿ ನಮ್ಗೆ ಅನ್ವಯ ಆಗೋದಿಲ್ಲ, ಅದು ತರಬಾರ್ದಾಗಿತ್ತು. ಆ್ಯಕ್ಚುಲಿ ನನಗೆ ಅನ್ಸೋದೇನಪ್ಪ ಅಂತಂದರೆ, ಕೆನೆಪದರ ನೀತಿಯ ಆಧಾರದ ಮೇಲೇ ಮುಂದಿನ ದಿನಗಳಲ್ಲಿ ಏನಾದ್ರು ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದು ಅಥವಾ ಕೆನೆಪದರ ನೀತಿ ಇನ್ನೂ ಜಾತಿವಾದ ಇರೋದ್ರಿಂದ ಅದರ ಆಧಾರದ ಮೇಲೆ ಇಡೀ ಒಂದು SC ಸಮುದಾಯದ ಉನ್ನತ ವರ್ಗನ ಮಟ್ಟ ಆಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಜಾತಿವಾದಿಗಳಿಗೆ ಮತ್ತು ಸರ್ಕಾರಗಳಿಗೆ ಮತ್ತು ಮನುವಾದಿಗಳಿಗೆ ಅನುಕೂಲ ಆಗ್ಬೋದು. ಮತ್ತೊಂದು ರಾಜಕಾರಣಕ್ಕೆ ಒಂದು ಅವಕಾಶ ಇದೆ, ಮತ್ತೊಂದು ರಾಜಕಾರಣಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಕೆನೆಪದರ ನೀತಿ ಏನಿದ್ರು ಮೀಸಲಾತಿ ಸೌಲಭ್ಯಗಳು, ಸಾಮಾಜಿಕ ತಾರತಮ್ಯ, ಶೋಷಣೆ, ಅಸ್ಪೃಶ್ಯತೆ ಆಧಾರದ ಮೇಲೆ ನಾವು ಕೊಡಬೇಕು. ಕೆನೆಪದರ ನೀತಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬಾರ್ದು. ಅದು SCಗಳಿಗೆ ಅನ್ವಯ ಆಗೋದಿಲ್ಲ. ಈ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಂದ ಬೆನ್ನಲ್ಲೇ ಈಗ ಸದಾಶಿವ ಆಯೋಗದ ವರದಿ ಕೂಡ ಮುನ್ನೆಲೆಗೆ ಬಂದಿದೆ. ನಿನ್ನೆ ತಾನೇ KH ಮುನಿಯಪ್ಪ ಒಂದಿಷ್ಟು ಬಳಗ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಮೀಟಾಗಿ ಕಳೆದ ವಿಧಾನಸಭಾ ಚುನಾವಣೆ ಜಾರಿ ಮಾಡ್ತೇನೆ ಅಂದಿದ್ದು, ಈಗ ಅದನ್ನು 15 ದಿನದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಅದೇ ಸರ್ಕಾರದ ಮುಂದೆ ಭಾಳ ಸವಾಲುಗಳಿದ್ದಾವೆ. ಯಾಕೆಂದರೆ ಸದಾಶಿವ ಆಯೋಗದ ವರದಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆಗಳು ಇದ್ದರೂ ಕೂಡ ಅವತ್ತಿನ ಎನುಮರೇಟರ್ಸ್ ಅಂದರೆ ಸಮೀಕ್ಷಕರು ಕೆಲವು ತಪ್ಪುಗಳು ಮಾಡಿರ್ಬೋದು. ಯಾಕೆಂದರೆ ಎಲ್ಲ ಆಯೋಗದ ವರದಿಗಳು ಕೂಡ ಪೂರ್ಣ ಪ್ರಮಾಣವಾಗಿ ಸರಿಯಾಗಿರೋದಿಲ್ಲ, ಆಯಿತಾ. ಅಲ್ಪ ಸ್ವಲ್ಪ ವೇರಿಯೇಷನ್ ದೋಷಗಳು ಇದ್ದೇ ಇರ್ತವೆ, ಆಯಿತಾ. ಅದಕ್ಕೆ ಆಮೇಲೆ ಹಾಗೆ ಅದು ಮುಂದುವರೆದ ನಂತರ ನಮಗೆ ಕಾಂತರಾಜ ಆಯೋಗದ ವರದಿ ಬರುತ್ತೆ. ಈ ಕಾಂತರಾಜ ಆಯೋಗದ ವರದಿ ಕೂಡ ಅದನ್ನೇ ಹೇಳುತ್ತೆ. ಸದಾಶಿವ ಆಯೋಗದ ವರದಿಯಲ್ಲಿ ಏನು ಸಮೀಕ್ಷೆ ಮಾಡ್ಯಾರೋ ಅದನ್ನೇ ಮಾಡುತ್ತೆ. ಅವೆರಡನ್ನು ಇಟ್ಕೊಂಡು ಹೋಲಿಕೆ ಮಾಡ್ಬೋದು, ಆಯಿತಾ. ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಅವಕಾಶಗಳನ್ನ ತಗೊಂಡಿಲ್ಲ ಮತ್ತು ಏನೇನು ಅನ್ಯಾಯಗಳಾಗಿದ್ದಾವೆ, ತಾರತಮ್ಯಗಳಾಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ದೊಡ್ಡ ಸವಾಲು ಸರ್ಕಾರದಲ್ಲಿದೆ ಇತ್ತು. ಸರ್ಕಾರ ಅದನ್ನೇನಾದ್ರು ಬಗೆಹರಿಸಬೇಕು ಅಂತಂದರೆ ಇರೋದು ಒಂದೇ ದಾರಿ. ಅವರು ಕೂಡ ಒಂದು ಈಗೇನು ಕಮಿಟಿಯನ್ನು ರಚನೆ ಮಾಡಬೇಕು ಮತ್ತು ಅವೆಲ್ಲವೂ ಕೂಡ ವೈಜ್ಞಾನಿಕವಾದ ಪರಿಶೀಲನೆ ಮಾಡಿಬಿಟ್ಟು ರ್ಯಾಂಡಮ್ ಆಗಿ ಈಗಿನ ಇದರಲ್ಲಿ ಯಾವ್ಯಾವ ಜಾತಿಗಳಿಗೆ ಅನ್ಯಾಯ ಆಗಿದೆ ಅದ್ರ ತಕ್ಕಂತೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ
ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸದಾಶಿವ ಆಯೋಗದ ವರದಿಯೇ ಜಾರಿಗೆ ಬರುತ್ತಾ ಅಥವಾ ಇನ್ನೊಂದು ಏನಾದರೂ ವರದಿ ಸೇರ್ಕೊಂಡು ಬರುತ್ತಾ ಹೇಗೆ? ಅವ್ರು ಎರಡೂ ಮಾಡ್ಬೋದು. ಸರ್ಕಾರದಲ್ಲಿ ಸದಾಶಿವ ಆಯೋಗದ ವರದಿ ಆಧಾರದ ಮೇಲೂ ಮಾಡ್ಬೋದು, ಇಲ್ಲ ಕಾಂತರಾಜ್ ಆಯೋಗದ ವರದಿಯಲ್ಲೂ ಮಾಡ್ಬೋದು, ಅಥವಾ ಎರಡೂ ವರದಿಗಳನ್ನ ಸೇರಿಸಿ ಅವರು ಇನ್ನೊಂದಷ್ಟು ಮಾಹಿತಿಗಳನ್ನ ತರಿಸ್ಕೊಂಡು ಅವ್ರದ್ದೇ ಆದ ವರದಿಗಳು ಕೂಡ ಮಾಡ್ಬೋದು. ಎಲ್ಲ ಥರ ಸಾಧ್ಯತೆ. ಆದರೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಭಾಳ ಮುಖ್ಯವಾದ್ದು. ಸರ್, ಈ ತೀರ್ಪು ಹಿನ್ನೆಲೆಯಲ್ಲಿ ಈ ಆಯೋಗದ ವರದಿಯನ್ನು ಅಥವಾ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋಕ್ಕೆ ಸಮಸ್ಯೆಗಳು ಏನಿದ್ದಾವೆ ಅಂತ? ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕಾದ್ರೆ ಈಗ ನೋಡಿ, 2000 ನಮಗೆ ದಿನಾಂಕ 2012ರಲ್ಲಿ ಸುವರ್ಣಸೌಧ ಮುತ್ತಿಗೆ ಆಯಿತು. ಓಕೆ. ಅದಾದ ನಂತರ ನಿರಂತರವಾಗಿ ಡಿಸೆಂಬರ್ 11 ನಾವು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ಕೊತ ಬರ್ತಾಯಿದ್ವಿ. ಅದಾದ ನಂತರ ಒಂದು ತಿರುವು ಎಲ್ಲಿ ಬಂತು ನಮಗಂದ್ರೆ 2022ರಲ್ಲಿ ನಾವು, ಆಮೇಲೆ ಅದಾದ ನಂತರ ಹುಬ್ಳಿ ಸಮಾವೇಶ ಕೂಡ ಆಯಿತು. ಅದಾದ 2022ರಲ್ಲಿ ಬೆಂಗಳೂರಲ್ಲಿ ಒಂದು ಡಿಸೆಂಬರ್ 11ಕ್ಕೆ ಸಮಾವೇಶವನ್ನು ಇಟ್ಕೊಂಡ್ವಿ. ಆವಾಗ ನಾವು ಏನು ಮಾಡಿದ್ವಿ, ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಸಮಿತಿ ಅಂತಕ್ಕಂಥದ್ದನ್ನ ಮಾಡ್ಕೊಂಡ್ವಿ. ಅದರ ಆಧಾರದ ಮೇಲೆ ನಾವು ಅಲೆಮಾರಿಗಳಾಗ್ಬೋದು, ಮತ್ತು ಅಲೆಮಾರಿಗಳಲ್ಲಿರ್ತಕ್ಕಂಥ ಹಲವಾರು ಜಾತಿಗಳಾಗ್ಬೋದು, ಮತ್ತು ಹೊಲೆಯ ಸಮುದಾಯದವರಾಗ್ಬೋದು, ಛಲವಾದಿ ಸಮುದಾಯದವರಾಗ್ಬೋದು, ಮಾದಿಗ ಸಮುದಾಯದವರಾಗ್ಬೋದು, ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ಒಟ್ಟಾರೆ ಪರಿಶಿಷ್ಟ ಜಾತಿಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಹೋರಾಟವನ್ನು ಕೈಗೆತ್ಕೊಂಡು ಲೀಡ್ ಮಾಡಿದ್ವಿ. ಅವತ್ತು ಇಲ್ಲಿ ಡಿಸೆಂಬರ್ 11 ಬೃಹತ್ ಪ್ರಮಾಣದಲ್ಲಿ ಸಮಾವೇಶ ಆಯಿತು. ಜೋರು ಮಳೆ ಇದ್ದರೂ ಕೂಡ ಜನ ಬಂದು ಹೋಗ್ತಾಯಿದ್ರು, ಸಾವಿರಾರು ಜನ. ಅದಾದ ನಂತರ 111 ದಿನ ನಿರಂತರವಾಗಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮಾಡಿದ್ವಿ. 111 ದಿನ ಹೋರಾಟ ಮಾಡಿದ ನಂತರ ಆವತ್ತಿನ BJP ಸರ್ಕಾರ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಅನಿವಾರ್ಯವಾಗಿ ಇದು ರಾಜ್ಯ ಮಟ್ಟದಲ್ಲಿ ಇದು ಭಾಳ ಬಿಸಿಯಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವು ಎಲೆಕ್ಷನ್ಗೆ ಹೋಗೋಕ್ಕಾಗದೇ ಇಲ್ಲ, ನಾವು ಈ ಇಶ್ಯೂನ ಬಗೆಹರಿಸದೆ ಅನ್ನೋ ಒಂದು ಹೋರಾಟದ ಒತ್ತಡಕ್ಕೆ ಮಾಡೋದು BJP ಸರ್ಕಾರ ಮಾಧುಸ್ವಾಮಿ ರಿಪೋರ್ಟನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತು. ಇದು ನಾವು ಕಂಡಿರ್ತಕ್ಕಂಥದ್ದು. ಇದು ಕಳಿಸಿದ ಮೇಲೆ ಕಳಿಸ್ಬೇಕಾದ್ರೆ ಸಾಕಷ್ಟು ತಾರತಮ್ಯಗಳು ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರು ಆವಾಗ ರಿಪೋರ್ಟನ್ನು ಮಾಡಬೇಕಾದ್ರೆ ಸುಮಾರು ವಲಯರು ಮತ್ತು ಅವ್ರಿಗೆ ಉಪಜಾತಿಗಳಿಗೆ 28 ಜಾತಿಗಳು ಇರ್ತಕ್ಕಂಥವ್ರಿಗೆ 5%, ಶೇಕಡ 5% ಮೀಸಲಾತಿ, ಮತ್ತು ಮಾದಿಗರು ಮತ್ತು ಉಪಜಾತಿಗಳಿಗೆ 51 ಜಾತಿಗಳು ಇರ್ತಕ್ಕಂಥವ್ರಿಗೆ 6%, ಮತ್ತು ಬೋವಿ, ಲಂಬಾಣಿ ಮತ್ತು ಕೊರಮ್ಮ, ಕೊರಚ ಇವ್ರಿಗೆಲ್ಲ ಸೇರಿಸಿ ಒಂದು 3% ಕೊಟ್ಟರು. ಮತ್ತು ಅಲೆಮಾರಿಗಳಿದ್ದಾರೆ, ಅಲೆಮಾರಿಗಳಿಗೆ ಕೇವಲ 1% ಕೊಟ್ಟಿದ್ದಾರೆ. 89 ಜಾತಿಗಳಿದ್ದಾವೆ ಅಲೆಮಾರಿಗಳು. 89 ಜಾತಿಗಳಲ್ಲಿ 40 ಜಾತಿಗಳಲ್ಲಿ ಅಂದರೆ 40 ಜಾತಿಗಳು 20 ಮಾದಿಗ ಉಪಜಾತಿಗಳಿಗೆ ಸೇರಿಸ್ಬೇಕು, ಇನ್ನು 20 ಜಾತಿಗಳು ವಲಯ ಉಪಜಾತಿಗಳಿಗೆ ಸೇರಿಸ್ಬೇಕು. ಅದನ್ನು ಸೇರಿಸಿಲ್ಲ, ಅವರೆಲ್ಲ ಒಟ್ಟಿಗೆ ಸೇರಿಸಿ ಒಟ್ಟಾರೆ 89 ತೊಗೊಂಡೋಗ್ರು 1% ಕೊಟ್ಟಿದ್ದಾರೆ. ಅದು ಭಾಳ ದೊಡ್ಡ ಅನ್ಯಾಯ ಆಗುತ್ತೆ. ಈಗ ನಾವು ನಮಗೆ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ವರ್ಗೀಕರಣವನ್ನು ಕೇಳ್ತಾ ಇರೋದು. ವರ್ಗೀಕರಣವನ್ನು ಕೇಳೋದು, ನಮಗೆ ಸಪ್ರೇಟು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇರೋದು. ಅಂಥದ್ರಲ್ಲಿ ನಾವು ಅಂದರೆ ನಮ್ಮೊಳಗಿರ್ತಕ್ಕಂಥವ್ರು ಕೂಡ ಅಲೆಮಾರಿಗಳೊಳಗಿರ್ತಕ್ಕಂಥ 1%ನ್ನು ಕಬಳಿಸ್ತಕ್ಕಂಥ ನೀತಿ ಬರಬಾರ್ದು. ಅದರಿಂದ ಅದನ್ನು ಫಿಲ್ಟ್ರ್ ಮಾಡಬೇಕು ಸರ್ಕಾರ. ಫಿಲ್ಟ್ರ್ ಮಾಡಿ ಅದು ಹಿಸ್ಟಾರಿಕಲ್, ಆಂಥ್ರೋಪಾಲಜಿಕಲ್ ಮತ್ತು ಕಲ್ಚರಲ್ ಸ್ಟಡೀಸ್ನ ಮಾಡಿ ಅದ್ರ ಪ್ರಕಾರ ಫಿಲ್ಟ್ರ್ ಮಾಡಿ ಮತ್ತು ಅಲೆಮಾರಿಗಳಿಗೂ ಕೂಡ ಇದರಲ್ಲಿ ನ್ಯಾಯ ದೊರಕಿಸಕ್ಕಂಥ ಕೆಲಸ ಭಾಳ ಗಂಭೀರವಾಗಿ ಆ ಸವಾಲುಗಳು ಸರ್ಕಾರ, ಈಗಿನ ಸಿದ್ದರಾಮಯ್ಯನವರ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ಈ ಸರ್ಕಾರ ಯಾವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಒಳ ಮೀಸಲಾತಿಗೆ ಜನರನ್ನು ಸೆಲೆಕ್ಟ್ ಮಾಡುತ್ತೆ ಅನಿಸುತ್ತೆ? ಅದು ಈಗ ಸದಾಶಿವರಾಗ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ ಆಗ್ಬೋದು, ಎಲ್ಲದರಲ್ಲೂ ಕೂಡ ಅಸ್ಪೃಶ್ಯತೆ ಆಧಾರದ ಮೇಲೆ SCಗಳು ಅಂತ ಮಾಡಿದ್ದಾರೆ, ಮತ್ತು STಗಳು ಮತ್ತು OBCಗಳು ಈ ಥರದ್ದೆಲ್ಲ ಆಗಿದ್ದಾವೆ. ಆದರೆ EWS ನೋಡಿ, EWS ಸ್ಕೀಮನ್ನು ತರ್ತಾರೆ. ಅದರಲ್ಲಿ ಜನರಲ್ ಕ್ಯಾಟಗರಿಗಳಿಗೆ 10% ಕೊಡ್ತಾರೆ, ಅವ್ರಿಗೆ 8 ಲಕ್ಷ ಆದಾಯ ಮಿತಿನ ನಿಗದಿಪಡಿಸ್ತಾರೆ EWS ಅಲ್ಲಿ. ಆಯಿತಾ? ಈ EWS ಸ್ಕೀಮನ್ನು ತಂದು ಜನರಲ್ ಕ್ಯಾಟಗರಿಯವರಿಗೆ ಇವರು ಕೊಡುವಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ಹೇಳ್ತೀವಿ, ಅಸ್ಪೃಶ್ಯರಿಗೆ ನೀವು ಏನಾದ್ರು ಮೀಸಲಾತಿ ಕೊಡೋದಾದರೆ ಅದು ಶೋಷಣೆ, ತಾರತಮ್ಯಗಳ ಆಧಾರದ ಮೇಲೇ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ EWS ಇಲ್ಲಿ ಅಪ್ಲೈ ಆಗಲ್ಲ ಅನ್ನೋದು ಕೂಡ ನಾವು ಹೇಳ್ತೀವಿ. ಈಗಲೇ 12,000 ಕೇಸಸ್ ಪೆಂಡಿಂಗ್ ಇದೆ. ಯಾವುದು ಅಧಿಕಾರಿ ವರ್ಗದವ್ರಿಗಾಗಿರ್ತಕ್ಕಂಥ ಶೋಷಣೆಗಳು ಏನಿದೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್, ಆ ಕೇಸಸ್ಸು ಇನ್ನೂ ಕೂಡ ಪೆಂಡಿಂಗ್ ಇದೆ. ಅದರ ಆಧಾರದ ಮೇಲೇ ನೋಡಬೇಕಾಗುತ್ತೆ. ಸೊ ಈ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಬರೋ ದಿನಗಳಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ
ಏನೆಲ್ಲ ಬದಲಾವಣೆಗಳಾಗ್ಬೋದು ಅಂತ ಅನಿಸುತ್ತೆ ಸರ್? ಸರ್ಕಾರಿ ಕ್ಷೇತ್ರಗಳು ಭಾಳ ಕಡಿಮೆ ಆಗಿದೆ. ಓಕೆ. ಏನು ಕೇವಲ 30% 40% ಆಗ್ತಾಯಿದೆ. ಆಮೇಲೆ ಖಾಸಗಿ ಕ್ಷೇತ್ರ ಜಾಸ್ತಿ ಆಗಿದೆ, 60-70% ಆಗಿದೆ. ಖಾಸಗಿ ಕ್ಷೇತ್ರದಲ್ಲಿ ನಮಗೆ ಮೀಸಲಾತಿನೇ ಬಂದಿಲ್ಲ ಇಲ್ಲಿವರೆಗೂ ಕೂಡ. ಪಬ್ಲಿಕ್ ಸೆಕ್ಟರ್ಸಲ್ಲೂ ಕೂಡ ಮೀಸಲಾತಿ, ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಖಾಸಗೀಕರಣ ಆಗ್ತಾ ಇದ್ದಾವೆ. ಆದರೆ ಒಂದು ಏನಪ್ಪ ಅಂತಂದರೆ, ಮೀಸಲಾತಿ ಸರ್ಕಾರಿ ಕ್ಷೇತ್ರದೊಳಗೆ ಸಿಗುವಂಥ ಒಂದು ಭರವಸೆಯನ್ನು ಇಟ್ಕೋಬೋದು ನಾವು. ಇದೇ ಮೀಸಲಾತಿಯನ್ನು ಖಾಸಗಿ ಕ್ಷೇತ್ರಕ್ಕೂ ಕೂಡ ವಿಸ್ತರಣೆ ಮಾಡಿದ್ರೆ ಅದರ ಲಾಭ ಸಮಗ್ರವಾಗಿ ಎಲ್ಲ ತಳ ಸಮುದಾಯಗಳು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸರ್, ಒಂದು ಪ್ರಶ್ನೆ, ನಮ್ಮ ರಾಜ್ಯವನ್ನು ಹೊರತುಪಡಿಸಿ ನೋಡೋದಾದರೆ ಈ ತೀರ್ಪಿನಿಂದ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಬದಲಾವಣೆ ಸಾಧ್ಯತೆ ಇದೆಯಾ? ತೀರ್ಪಿನಿಂದ ಮೀಸಲಾತಿ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಇದು ಭಾರತ ದೇಶದಾದ್ಯಂತ ಅವಶ್ಯಕವಾಗಿರತಕ್ಕಂಥ ಒಳ ಮೀಸಲಾತಿ ವರ್ಗೀಕರಣದ ತೀರ್ಪು. ಈ ಮೀಸಲಾತಿ ವ್ಯವಸ್ಥೆಯನ್ನು ಇನ್ನೂ ಹೋರಾಟದ ಮೂಲಕ ವಿಸ್ತರಣೆ ಮಾಡ್ಕೋಬೇಕು. ಖಾಸಗಿ ಕ್ಷೇತ್ರಕ್ಕೂ ಎಲ್ಲ ಕ್ಷೇತ್ರಕ್ಕೂ ವಿಸ್ತರಣೆ ಮಾಡ್ಕೋಬೇಕು. ಇದು ಸಾಕಷ್ಟು ಬದಲಾವಣೆಗಳು. ಯಾಕಂದರೆ ಈ ಪರ್ಸೆಂಟೇಜ್ ಆಫ್ ಅವರೇನು ಬ್ಯಾಕ್ಲಾಗ್, ಕೇಂದ್ರ ಸರ್ಕಾರದ ಬ್ಯಾಕ್ಲಾಗ್ ಹುದ್ದೆಗಳೇನಿದೆ ಅದರಲ್ಲಿ 50% ಕೂಡ ಇನ್ನೂ ಫಿಲಪ್ ಆಗಿಲ್ಲ. ಬರೀ ಓನ್ಲಿ 12% ಅಷ್ಟೇ ಆಗಿರೋದು ಅಲ್ಲಿ. ಅದು ನಾವು 50% ಕಂಪ್ಲೀಟ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇದೆಯಾ? ಇದು ನಮ್ಮ ಪ್ರಶ್ನೆ. ಕಳೆದ 10 ವರ್ಷಗಳಿಂದ ನೀವು ಇದ್ರಿ ಅಧಿಕಾರದಲ್ಲಿ. 10 ವರ್ಷದಿಂದನೂ ಕೂಡ ಆರ್ಟಿಕಲ್ 341(3) ಅಮೆಂಡ್ಮೆಂಟ್ ಮಾಡಲಿಲ್ಲ. ನೀವು ಸುಪ್ರೀಂ ಕೋರ್ಟನ್ನು ತೋರಿಸ್ಕೊತ ಬಂದ್ರಿ. ಹೌದು, ಆಯಿತಾ? ಇದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರ ಕೂಡ ಎತ್ತಲಿಲ್ಲ. ಎಲೆಕ್ಷನ್ ಟೈಮ್ ಹತ್ರ ಬಂದಾಗ ಮಾತ್ರ ನೀವು ಮೀಸಲಾತಿ ವಿಚಾರಗಳನ್ನ ಕೈಗೆತ್ಕೊಂತೀರ, ಅದ್ರ ಲಾಭ ಪಡ್ಕೊಳ್ಳೋಕೆ ಮುಂದೆ ಬರ್ತೀರ. ಈ ಥರ ನಡೀತಾ ಇದೆ. ಸೊ ಇದು ಕಂಡುಕೊಂಡೆ ಈ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಬರೋ ದಿನಗಳಲ್ಲಿ ಇದರ ಪರಿಣಾಮ ರಾಜಕೀಯ ಪಕ್ಷಗಳ ಮೇಲೆ ಹೇಗಿರುತ್ತೆ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಇದ್ರ ಇಂಪ್ಯಾಕ್ಟ್ ಹೇಗೆ ನೋಡಬಹುದು? ಮುಂಬರುವ ಚುನಾವಣೆಗಳಲ್ಲಿ ಈಗಾಗಲೇ ನಡೆದಿರತಕ್ಕಂಥ ಚುನಾವಣೆಗಳಲ್ಲೂ ಕೂಡ ಜಾತಿ ರಾಜಕಾರಣ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಓಕೆ. ಇಲ್ಲಿ ನಾವು ನೋಡೋದ ಪ್ರಕಾರ ನಮಗೆ ಬರಬೇಕಾಗಿದ್ದು ವರ್ಗ ರಾಜಕಾರಣ ಬರಬೇಕು. ವರ್ಗ ರಾಜಕಾರಣ ಬಂದರೆ ಆವಾಗ ಏನಾದ್ರು ನಾವು ಇದನ್ನು ನೋಡ್ಬೋದು. ಆದರೆ ಮುಂಬರುವ ದಿನಗಳಲ್ಲಿ ಜಾತೀಯತೆಯ ಆಧಾರದ ಮೇಲೆ ಈಗ ಮೊನ್ನೆ ನಡೆದಂಥ ಎಲೆಕ್ಷನ್ಸನ್ನು ನಾವು ತೊಗೊಂಡ್ರೆ ಎಂಥ ಇದು ಅಂತಂದರೆ, ಹಲವಾರು ರಾಜ್ಯಗಳಲ್ಲಿ ಬಲಿಷ್ಠ ಜಾತಿಗಳೊಂದಿಗೆ ಕೈ ಜೋಡಿಸಿ BJPಯವರು ಟೋಟಲಿ SC ST OBCಗಳ ಮತ ಬ್ಯಾಂಕನ್ನು ನಿರ್ಲಕ್ಷ್ಯ ಮಾಡಿ ಬಲಿಷ್ಠ ಜಾತಿಗಳನ್ನು ಕೈ ಜೋಡಿಸಿ ಅಧಿಕಾರಕ್ಕೆ ಬರುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಆದರೂ ಕೂಡ ಆಲ್ ಇಂಡಿಯಾದಲ್ಲಿ ದಲಿತರೆಲ್ಲ ಕೂಡ ಒಂದಾಗಿ ಪಾಠವನ್ನು ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮೀಸಲಾತಿಯನ್ನು ಮುಂದಿಟ್ಕೊಂಡೇ ರಾಜಕಾರಣವನ್ನು ಮಾಡ್ತಾರೆ. ಯಾಕೆಂದರೆ ತಳ ಸಮುದಾಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಜಾತಿಗಳಿಗೆ ಒಂದು ಜಾತಿಗಳ ಮೇಲೆ ಇನ್ನೊಂದು ಜಾತಿಗಳನ್ನ ಎತ್ಕಟ್ತಕ್ಕಂಥದ್ದು, ಆ ಜಾತಿಗಳನ್ನ ಇವ್ರ ಜಾತಿಗೆ ಎತ್ಕೊಳ್ತಕ್ಕಂಥದ್ದು, ಅದನ್ನೇ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ತದ್ದು. ನಾವು ನಿಮಗೆ ಸುಧಾರಣೆ ಮಾಡ್ತೀವಿ, ನಾವು ನಿಮಗೆ ಸುಧಾರಣೆ ಮಾಡ್ತೀವಿ ಅಂತಕ್ಕಂಥದ್ದು. ಈ ಕಿಚ್ಚನ್ನು ಹಚ್ಚಿ ಈಗ ಅಣ್ಣ ತಮ್ಮದಿರು ಎಲ್ಲರೂ ಒಗ್ಗಟ್ಟಾಗಿರ್ಬೇಕಂದ್ರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ SC ST OBCಗಳು ಒಗ್ಗಟ್ಟಾಗಿರಬೇಕು ಅಂತಂದರೆ ಇರ್ತಕ್ಕಂಥ ಆಸ್ತಿಯನ್ನು ಸಮ ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು, ಸಮಪಾಲು ಸಮಬಾಳು ಬರಬೇಕು. ಆದರೆ ಇವರೇನು ಮಾಡ್ತಾರಂತಂದರೆ ಇವ್ರಿಗಿಷ್ಟು ಆಯಿತಾ, ಅವ್ರದ್ದು ನಿಮ್ಮ ತಗೊಂತಾರೆ, ನೀವು ಅವ್ರು ತಗೊಂತಾರೆ ಅಂತ ಕಿಚ್ಚನ್ನು ಹಚ್ಚಿಬಿಟ್ಟು ಈ ಒಳ ಮೀಸಲಾತಿ ಪಾಲಿಟಿಕ್ಸನ್ನು ಇಟ್ಕೊಂಡು ಡಿವಿಷನನ್ನು ಮಾಡ್ತಕ್ಕಂಥದ್ದು ಮತ್ತು ತಳ ಸಮುದಾಯಗಳನ್ನ ಒಡೆದಾಳುವಂಥ ನೀತಿ ಒಳಕ್ಕೆ ಅವ್ರನ್ನ ಸೇರಿಸಿ ರಾಜಕಾರಣ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಾವು ಎಚ್ಚರದಿಂದ ಇದ್ದು ಅದನ್ನು ಭೇದಿಸಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬೇಕಾಗ್ತದೆ. ಹಾಗೆ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟದ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲಾಭ ನಷ್ಟಗಳು ಕೂಡ ಆಗಿದ್ದವು 30 ವರ್ಷಗಳಿಂದ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಒಳ ಮೀಸಲಾತಿ ಹೋರಾಟವನ್ನು ಬಳಸ್ಕೊಂಡು ಕೆಲವರು MLCಗಳಾಗಿದ್ದಾರೆ, ಕೆಲವರು MLAಗಳಾಗಿದ್ದಾರೆ, ಕೆಲವರು ಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಎಷ್ಟೋ ಜನ ಸಾಕಷ್ಟು ರಾಜಕೀಯ ಅವಕಾಶಗಳನ್ನ ಬಳಸ್ಕೊಂಡಿದ್ದಾರೆ. ಹಾಗೆ ಯಾವಾಗ ಅವ್ರಿಗೆ ರಾಜಕೀಯದಲ್ಲಿ ಅವಕಾಶ ವಂಚಿತರಾಗ್ತಾರೋ ಆವಾಗೆಲ್ಲ ಅವರು ವಾಪಸ್ ಬಂದು ಒಳ ಮೀಸಲಾತಿ ಹೋರಾಟವನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಹಾಗೆ ಕೆಲವು ರಾಜಕಾರಣಿಗಳು ಪರೋಕ್ಷವಾಗಿ ಪಕ್ಷ ರಾಜಕಾರಣದಲ್ಲಿ ತೊಡಗಿ ಸಮುದಾಯ ರಾಜಕಾರಣವನ್ನು ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋರು. ಈ ಒಳ ಮೀಸಲಾತಿ ಹೋರಾಟವನ್ನು ಕೆಲವು ರಾಜಕಾರಣಿಗಳು ಅದನ್ನು ಜಾತೀಯವಾದಕ್ಕೆ ದುರ್ಬಳಕೆ ಮಾಡಿಕೊಂಡು ಇನ್ನೊಂದು ಜಾತಿಯನ್ನು ದಮನ ಮಾಡೋದು, ಅಧಿಕಾರ ಇಲ್ಲದೇ ಇರೋಂಗೆ ಮಾಡ್ತಕ್ಕಂಥದ್ದು ಅವ್ರಿಗೆ.
ಆಮೇಲೆ ಕೆಲವು ಉಪಸಮುದಾಯಗಳು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬರಲಾರ್ದಂಗೆ ನೋಡ್ತಕ್ಕಂಥದ್ದು, ಸೀಟು ಹಂಚಿಕೆಯಲ್ಲಿ ವಿವಾದಗಳನ್ನ ಮಾಡ್ತಕ್ಕಂಥದ್ದು, ಹೀಗೆ ಈ ಥರದ್ದೆಲ್ಲ ಸಾಕಷ್ಟು ನಡೆದಿದ್ದಾವೆ. ಅದರ ದುರುಪಯೋಗಗಳು ಕೂಡ. ಆದರೆ ಪ್ರಮುಖವಾದಂಥ ದುರುಪಯೋಗ ಯಾವುದಪ್ಪ ಅಂತಂದರೆ, ನಮಗನ್ಸಿದ್ದು ಏನು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರಲ್ಲ ಮೂಲ ಹೋರಾಟಗಾರರು, ಆ ಹೋರಾಟದ ಪ್ಲ್ಯಾಟ್ಫಾರ್ಮನ್ನೇ ಬಿಟ್ಟು ತಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ಮುಂದೆ ಬಿಟ್ಕೊಂಡು ಹೊಸ ಒಂದು ಸಂಘಟನೆಗಳನ್ನ ಹುಟ್ಟಾಕೊಂಡು ಈ 30 ವರ್ಷದ ಹೋರಾಟಗಳನ್ನ ಹೈಜಾಕ್ ಮಾಡ್ತಕ್ಕಂಥ ಕೆಲಸಗಳು BJP ಅಂತ ಪಕ್ಷಗಳು ಮಾಡಿದ್ವು. ಅದನ್ನು ನಾವು ಸಾರಾಸಗಟಾಗಿ ಮಾದಿಗ ಮುನ್ನಡೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಮಾಡಿದ ಅದನ್ನು ಖಂಡಿಸಿದ್ದೀವಿ ಮತ್ತು ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಕೂಡ ನಾವು ಹೇಳೋದೇನಂತಂದರೆ, ಪಕ್ಷರಹಿತವಾಗಿ ಸಮುದಾಯದ ಪರವಾಗಿ ಎಲ್ಲ ರಾಜಕಾರಣಿಗಳು ಮತ್ತು ಕಾರ್ಯಕರ್ತರು ಸಹಕಾರದಿಂದ ಹೋರಾಟಗಳು ನಿರಂತರವಾಗಿರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು, ಅದಕ್ಕೆ ಸಹಕಾರ ಮಾಡಬೇಕು. ಏನು 30 ವರ್ಷಗಳಿಂದ ಸೈದ್ಧಾಂತಿಕವಾದ ಹೋರಾಟವನ್ನು ಕಟ್ಕೊಂಡ್ಬಂದಿದ್ದೀವಿ, ಆ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಸಾರ್ವಜನಿಕರು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಚರ್ಚೆಯ ಒಂದು ಕೊನೆಯ ಪ್ರಶ್ನೆ ಸರ್, ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಒಳ ಮೀಸಲಾತಿ ವಿಚಾರವಾಗಿ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿ ಅಂತ ಅವರ ರಾಜಕೀಯ ಪಡಸಾಲಲ್ಲಿ ಕೇಳಿಬರುವ ಮಾತು. ಈಗ ಅವರೇ ಅಧಿಕಾರದಲ್ಲಿದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಪರವಾಗಿ ತೀರ್ಪು ನೀಡಿದೆ. ತಾವೆಲ್ಲ ಸಮುದಾಯ ಒಗ್ಗಟ್ಟಾಗಿ ಹೋಗಿ ಅವ್ರ ಜೊತೆ ಚರ್ಚಿಸುವಂಥ ವಿಚಾರ ಏನಾದರೂ ಇದೆಯಾ? ಖಂಡಿತವಾಗ್ಲು ಸರ್. ನಮ್ಮ KH ಮುನಿಯಪ್ಪ ಅವರು ಮತ್ತು ಆಂಜನೇಯ ಅವರು, ತಿಮ್ಮಪ್ಪ ಅವರು ಎಲ್ಲರೂ ಕೂಡ ಮೊನ್ನೆ ಮಾತಾಡಿದ್ದಾರೆ. ಆಮೇಲೆ ಈಗಾಗಲೇ 15 ದಿನದಲ್ಲಿ ಮಾಡ್ತೀವಿ ಅಂತಲೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದೆ. ಆಮೇಲೆ ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯವರು ಅವ್ರ ಪರ ಇವ್ರ ಪರ ಅಂತಲ್ಲ, ಒಬ್ಬ ಸಮಾಜವಾದಿಯಾಗಿರೋದ್ರಿಂದ ಅವರು ಹಿಂದುಳಿದ ವರ್ಗಗಳನ್ನು ಕೂಡ ಅವರು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡ್ಯಾರೆ. ಹಿಂದುಳಿದ ವರ್ಗದಲ್ಲೂ ಕೂಡ ಬಡವ್ರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ನೋಡ್ಯಾರೆ. ಅದೇ ದೃಷ್ಟಿಕೋನದಲ್ಲಿ ಇದನ್ನು ಕೂಡ ನೋಡಿ ಆಯ್ತಾ, ಎಲ್ಲ ಸಮುದಾಯಗಳಿಗೂ ನ್ಯಾಯವನ್ನು ದೊರಕಿಸಕ್ಕಂಥ ಬೋಯಿ ಸಮುದಾಯದವರಾಗ್ಬೋದು, ಲಂಬಾಣಿ ಸಮುದಾಯದವ್ರದ್ದು, ಅವರು ಎಲ್ಲ ವಲಯವರಾಗ್ಬೋದು, ಎಲ್ಲರೂ ಕೂಡ ಅಣ್ತಂದಿರೇ. SC ST ಎಲ್ಲರೂ ಕೂಡ ಅಣ್ತಂದಿರಿದ್ದಂಗೆ. ಆದರೆ ಅವರಲ್ಲಿ ಒಡಕು ಬರಲಾರ್ದಂಗೆ ಎಲ್ಲರನ್ನೂ ಕೂಡ ಮನವರಿಕೆ ಮಾಡಿ ತಂದು, ಯಾಕಂದರೆ ಪ್ರತಿಯೊಬ್ಬರಿಗೂ ಜನಸಂಖ್ಯಾವಾರು ಬೇಕಾಗಿದೆ. ಜನಸಂಖ್ಯಾವಾರು ಮೀಸಲಾತಿ, ಬೇರೆಯವ್ರ ಪಾಲೇನು ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜನಸಂಖ್ಯೆ ಎಷ್ಟಿದೆ ಅದ್ರ ಪ್ರಕಾರ ನೀವು ನಿಮ್ಮ ಪಾಲನ್ನು ಪಡ್ಕೊಳ್ರಿ ಅಂತ ಅಷ್ಟೇ ನಾವು ಹೇಳ್ತಾರೆ. ಯಾರ್ದು ಒಬ್ಬರನ್ನ ಕಿತ್ತು ಇನ್ನೊಬ್ರು ಕೊಡೋವಂಥದ್ದು ಪ್ರಮೇಯನೇ ಇಲ್ಲ ಇಲ್ಲಿ. ಆದ್ದರಿಂದ ಇದು ಸಮಬಾಳು ಜೀವನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟು ಕೊಟ್ಟಿರ್ತಕ್ಕಂಥ ಅಸ್ತು ಏನಿದೆ ಅದನ್ನು ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರ ಪ್ರಗತಿ ಸಾಧಿಸಬೇಕು ಮತ್ತು ಈ ಒಳ ಮೀಸಲಾತಿ ಬೇಗ ಜಾರಿಗೆ ತರಬೇಕು ಅಂತಲೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ಒಳ ಮೀಸಲಾತಿ ವಿಚಾರವಾಗಿ ಈ ಒಂದು ರಾಜ್ಯದ ಹೋರಾಟದ ಹಾದಿ, ಇದ್ರ ಮುಂದಿರುವಂತಹ ಸವಾಲುಗಳು, ಸರ್ಕಾರ ಹೇಗೆಲ್ಲ ತನ್ನ ನಡೆಗಳನ್ನು ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ನೋಡಬೇಕಿದೆ, ಎಲ್ಲ ಸಂಗತಿಗಳ ಸುತ್ತ ಕೇಶವಮೂರ್ತಿಯವರು ಸ್ಥೂಲವಾಗಿ ವಿಚಾರಗಳನ್ನು ಈ ದಿನದ ಜೊತೆಗೆ ಹಂಚಿಕೊಂಡಿದ್ದಾರೆ. ಮತ್ತೆ ಇಂಥ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.